ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ನನಗೆ ನನ್ನ ಮದುವೆ ಅಂದ ದೊಡ್ಡ ಕನಸು. ನನ್ನ ಮದುವೆ ಆಗೋ ಹುಡುಗ ನನ್ನ ರಾಣಿಯಂತೆ ನೋಡ್ಕೊಳ್ತಾನೆ, ಹೂವಿನಂತೆ ಮೃದುವಾಗಿ ಕಾಳಜಿ ಮಾಡ್ತಾನೆ. ಅವನು ಹೇಗಿರಬಹುದು, ಎಲ್ಲಿರಬಹುದು, ಯಾವಾಗ ಸಿಗಬಹುದು, ಹೀಗೆ ಎಲ್ಲ ಹುಡುಗಿರು ಆಲೋಚನೆ ಮಾಡುವಂತೆ ನಾನು ಸದಾ ನನ್ನ ಹುಡುಗನ ಆಲೋಚನೆ ಮಾಡ್ತಿದ್ದೆ. ತುಂಬ ಖುಷಿಯಾಗಿದ್ದ ಜೀವನ ನಂದು. ನಾನು, ಅಪ್ಪ, ಅಮ್ಮ ಹಾಗೆ ತಂಗಿ. ಅಪ್ಪ ಸುಭಾಷ್ ಗುರುಮೂರ್ತಿ ಪಂಚಾಯಿತಿ ಅಧ್ಯಕ್ಷರು, ಅಮ್ಮ ಮಂಗಳ ಹೌಸ್ ವೈಫ್, ತಂಗಿ ಮೌಲ್ಯ ಆಗ ಇಂಜಿನಿಯರಿಂಗ್ ಸೀಟ್ ಹುಡುಕ್ತಾ ಇದ್ಲು. ಇನ್ನು ನಾನು ನಮ್ಮ ಊರಿನ ಹೈಸ್ಕೂಲ್ ಟೀಚರ್ ಕೆಲಸಕ್ಕೆ ಆಗಷ್ಟೇ ಜಾಯ್ನ್ ಆಗಿದ್ದೆ. ನನಗೆ ಟೀಚರ್ ಕೆಲಸ ತುಂಬ ಇಷ್ಟ ಆಯಿತು. ತಪ್ಪನ್ನು ತಿದ್ದುವ ಗುರುಗಳ ಕೆಲಸ ದೇವರ ಕೆಲಸ ಅಂತ ತಿಳಿದು ಬಲು ಒಲವಿನಿಂದ ಆ ಕೆಲಸಕ್ಕೆ ಸೇರಿದೆ. ಒಂದು ಪುಟ್ಟ ಮನೆಯಲ್ಲಿ ಸದಾ ನಗು ತುಂಬಿತ್ತು. ಆದರೆ ಆ ಮನೆಯಲ್ಲಿ ಆಗಾಗ ನನ್ನ ಮದುವೆ ವಿಚಾರ ತೆರೆದಾಗ ನನ್ನ ಎದೆಯಲ್ಲಿ ಸಣ್ಣ ಭಯ. ಎಂಥ ಹುಡುಗ ಸಿಗ್ತಾನೋ, ನನ್ನ ಬದುಕು ಮುಂದೆ ಹೇಗಿರುತ್ತೋ, ಸಿಗೋ ಹುಡುಗ ಅಪ್ಪ ಅಮ್ಮನ ಹಾಗೆ ಕಾಳಜಿ ಮಾಡ್ತಾನಾ, ನನ್ನ ಮನಸ್ಸಲ್ಲಿ ಆಲೋಚನೆ ಮಾಡಿದ ಹಾಗೆ ಒಳ್ಳೆ ಗುಣ ಇರೋ ಹುಡುಗ ಸಿಗ್ತಾನಾ, ಹೀಗೆ ಕಡೆಗೆ ಆಲೋಚನೆ ಮಾಡ್ತಾ ದಿನ ಕಳೆಯೋದು. ಯಾವ ಸ್ನೇಹಿತರು ನನಗಿರಲಿಲ್ಲ, ಯಾರ ಜೊತೆಗೂ ಹೆಚ್ಚು ಮಾತಾಡೋ ಹುಡುಗಿ ನಾನಾಗಿರಲಿಲ್ಲ. ಏನಾದರೂ ಅಲ್ಪ ಸ್ವಲ್ಪ ಮನಸ್ಸಿನ ಆಸೆಗಳನ್ನು ಹೇಳ್ಕೊಂಡ್ರೆ ಅದು ಕೇವಲ ಮೌಲ್ಯ ಜೊತೆಗೆ ಮಾತ್ರ. ಆದರೆ ಮೌಲ್ಯಕ್ಕೆ ನಾನು ಹೇಳೋ ಆಲೋಚನೆಗಳು, ಕನಸುಗಳು, ಆಸೆಗಳೆಲ್ಲ ತಪ್ಪಾಗಿ ಅರ್ಥ ಆಗ್ತಾ ಇತ್ತು. ಅದೇ ವಿಪರ್ಯಾಸ. ಅವಳ ಬಳಿ ಹೇಳೋದಕ್ಕಿಂತ ಸುಮ್ಮನಿರೋದೇ ವಾಸಿ ಅಂತ ಸುಮ್ಮನಾಗ್ಬಿಡ್ತಿದ್ದೆ. ಒಂದಿನ ಅಪ್ಪ ರಾತ್ರಿ ಮನೆಗೆ ಬರಲಿಲ್ಲ. ನಾವೆಲ್ಲ ತುಂಬ ಕಂಗಾಲಾದ್ವಿ. ಇಡೀ ರಾತ್ರಿ ಹುಡುಕಾಟ ನಡೆಸಿದ್ವಿ. ಅಪ್ಪನ ಫೋನ್ ಕೂಡ ಸ್ವಿಚ್ ಆಫ್ ಬಂತು. ಪೊಲೀಸ್ ಸ್ಟೇಷನ್ ಮೆಟ್ಲು ಏರೋದಕ್ಕೆ ತಯಾರಾದ್ವಿ. ಆಗ ಫೋನ್ ಬಂತು. ಯಾರ ಕರೆ ಎಂದು ನೋಡಿದಾಗ ಅದು ಅಪ್ಪನ ಮೊಬೈಲ್ ನಂಬರ್ ಅಂತ ಗೊತ್ತಾಯಿತು. ಆದರೂ ಅವರಿಗೆ ಏನಾಯಿತು ಅಂತ ಭಯ. ನಾನು ಕಾಲ್ ಪಿಕ್ ಮಾಡಿದೆ. ಹಲೋ ಅಪ್ಪ, ಎಲ್ಲಿದ್ದೀರಾ ಅಪ್ಪ ಅಂದೆ. ಆಗ ಆ ಕಡೆಯಿಂದ ಒಂದು ಧ್ವನಿ, ಸಾರಿ ಇವರೇ, ನಾನು ನಿಮ್ಮ ಅಪ್ಪ ಅಲ್ಲ, ನಿಮ್ಮಪ್ಪ ಹುಷಾರಾಗಿದ್ದಾರೆ, ಆದರೆ ಊರಿನ ಸರ್ಕಾರಿ ಆಸ್ಪತ್ರೆಗೆ ಬರ್ತೀರಾ ಅಂದರು. ಕೇಳಿದ ನನಗೆ ತೀರಾ ಭಯ ಆಯಿತು. ಏನು, ಆಸ್ಪತ್ರೆನಾ ಎಂದು ಗಾಬರಿಯಿಂದ ಕೇಳಿದೆ. ನಥಿಂಗ್ ಟು ವರಿ, ಸಣ್ಣ ಆಕ್ಸಿಡೆಂಟ್ ಆಗಿತ್ತು, ಬಟ್ ಅವರು ಸೇಫ್, ಬೇಗ ಬನ್ನಿ, ಮೊಬೈಲ್ ಮತ್ತೆ ಸ್ವಿಚ್ ಆಫ್ ಆಗುತ್ತೆ ಅಂದರು. ಅಮ್ಮ, ಮೌಲ್ಯ, ನಡೀರಿ ಆಸ್ಪತ್ರೆಗೆ ಎಂದು ದಾರಿಯಲ್ಲಿ ಹೋಗ್ತಾ ವಿಚಾರ ಹೇಳಿ ಆಟೋದಲ್ಲಿ ಆಸ್ಪತ್ರೆ ಕಡೆಗೆ ಹೋದ್ವಿ. ಆಸ್ಪತ್ರೆಯಲ್ಲಿ ಅಪ್ಪನನ್ನ ಹಾಸಿಗೆ ಮೇಲೆ ಕಾಲಿಗೆ ಬ್ಯಾಂಡೇಜ್, ಹಣೆಗೆ ಕೈಗೆ ಬ್ಯಾಂಡೇಜ್ನಲ್ಲಿ ನೋಡಿ ನಾವೆಲ್ಲ ಹೆದರಿದ್ವಿ. ರೀ, ಏನಾಯಿತು ನಿಮಗೆ, ಇದೆಲ್ಲ ಹೇಗಾಯಿತು ಅಂದರೆ ಎಂದು ಅಮ್ಮ ಅಪ್ಪನ ಪಕ್ಕ ಕೂತು ಹತ್ರು. ಅವ್ರ ಪಕ್ಕ ಕೂರುವ ಮೌಲ್ಯ ಕೂಡ ಅಪ್ಪ ಏನಾಯಿತು ಹೇಳಿ ಅಪ್ಪ ಅಂತ ಕೇಳ್ತಾ ಇದ್ಲು. ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ವೈದ್ಯರ ಬಳಿ ವಿಚಾರಿಸಿದೆ. ನಿನ್ನೆ ರಾತ್ರಿ ಇವರನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಸೇರಿಸಿರಲಿಲ್ಲ ಅಂದಿದ್ರೆ ಇವರನ್ನು ನೀವು ಜೀವಂತವಾಗಿ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಇವರಿಗೆ ಬ್ಲಡ್ ಲಾಸ್ ಆಗೋ ಮುನ್ನ ಆದಿತ್ಯ ಅವರು ಕರ್ಕೊಂಡು ಬಂದು ಮರುಜನ್ಮ ಕೊಟ್ಟಿದ್ದಾರೆ ಅಂದರು ವೈದ್ಯರು. ಆದಿತ್ಯ ಯಾರು? ಅವರು ಈಗ ಎಲ್ಲಿ ಡಾಕ್ಟರ್ ಅಂತ ಕೇಳಿದೆ. ಒಂದು ಥ್ಯಾಂಕ್ಸ್ ಹೇಳೋ ಮನಸ್ಸು, ಜೊತೆಗೆ ಯಾರು ಅಂತ ನೋಡೋ ಕಾತರ. ಅವರು ಇಲ್ಲೇ ಈಚೆ ಹೋಗಿದ್ರು ಎಂದು ವೈದ್ಯರು ಹೇಳೋ ಮುನ್ನವೇ ಅದು ನಾನೇ ಎನ್ನುತ್ತಾ ತಿಂಡಿ ಹಿಡಿದು ಬರುತ್ತಾ ಹೇಳಿದ ಆದಿತ್ಯ. ಅವನು ಯಾರು ಏನು ಎಂದೇ ಗೊತ್ತಿಲ್ಲ ನಮಗೆ. ಯಾರೆಂದು ನಾವೆಲ್ಲ ಆತನ ಕಡೆ ತಿರುಗಿ ನೋಡಿದ್ವಿ. ನೋಡೋಕ್ಕೆ ಓದಿರೋ ವ್ಯಕ್ತಿ ರೀತಿ ಇದ್ದ, ನೋಡಲು ಒಳ್ಳೆ ಸಿನಿಮಾ ಆರ್ಟಿಸ್ಟ್ ರೀತಿ ಇದ್ದ. ನಗು ಮೊಗದಲ್ಲಿ ನಮ್ಮ ಎದುರು ಬಂದು, ನಿಮ್ಮ ತಂದೆಗೆ ನೆನೆ ಯಾವುದೋ ಆಟೋ ಗುದ್ದಿ ಹೋಗಿತ್ತು, ಜನರು ಆ ಕಡೆ ಅಷ್ಟು ಓಡಾಡ್ತಾ ಇರಲಿಲ್ಲ, ಸೊ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ, ನನ್ನ ಕಣ್ಣಿಗೆ ಬಿದ್ದರು, ನಾನನ್ನು ಗಾಡಿಯಲ್ಲಿ ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದೆ ಎಂದು ಹೇಳ್ತಾ ಅಮ್ಮನ ಮುಂದೆ ಹೋಗಿ, ಇದಕ್ಕೆ ಅಮ್ಮ ನೀವು ಕಣ್ಣೀರು ಹಾಕ್ತಾ ತುಂಬ ಥ್ಯಾಂಕ್ಸ್ ಕಣಪ್ಪ ಅನ್ನೋದು ಎನ್ನುತ್ತಾ ಮೌಲ್ಯ ಮುಂದೆ ಹೋಗಿ, ನೀವು ನಮ್ಮ ಅಪ್ಪನ ಸೇವ್ ಮಾಡಿಬಿಟ್ರಿ ಅಂತ ಹೊಗಳೋದು ಅಂತ ಮತ್ತೆ ನೀವು ಎನ್ನುತ್ತಾ ನನ್ನ ಮುಂದೆ ಬಂದು, ನಿಮ್ಮ ಋಣನ ಹೇಗೆ ತೀರಿಸ್ಲಿ ಇವರೇ ಎಂದು ದೊಡ್ಡ ಮಾತಾಡೋದು ಬೇಡ ಎಂದ. ನನಗೆ ಅವನು ಗುರುತು ಪರಿಚಯ ಇಲ್ಲದವ್ರ ಜೊತೆಗೆ ಅಷ್ಟು ಸಲುಗೆಯಿಂದ ಹೇಗೆ ಮಾತಾಡೋಕ್ಕೆ ಸಾಧ್ಯ ಅಂತ ಅನುಮಾನ ಅಂತೂ ಬಂತು. ಮಾತಾಡಿದ್ದು ನೋಡಿ ವಿಚಿತ್ರ ಅನ್ನಿಸ್ತು. ಆದರೆ ಅಮ್ಮ ಮತ್ತು ಮೌಲ್ಯಗೆ ಅವನೊಬ್ಬ ಫ್ರೆಂಡ್ಲಿ ಪರ್ಸನ್ ಅನ್ನಿಸ್ತು. ನನಗೆ ನನ್ನ ದೃಷ್ಟಿನೇ ಸರಿ ಇಲ್ಲ, ಯಾಕೋ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅನಿಸಿ ಥ್ಯಾಂಕ್ಸ್ ಎಂದು ಅಪ್ಪನ ಬಳಿ ಹೋಗಿ ಅವ್ರ ಬಗ್ಗೆ ವಿಚಾರಿಸ್ತಿದ್ದೆ. ಅಮ್ಮ ಮೌಲ್ಯ ಕೂಡ ಅಪ್ಪನ ಆರೈಕೆಯಲ್ಲಿ ಬ್ಯುಸಿ ಇದ್ದರು. ಆದರೆ ಯಾಕೋ ನನ್ನ ಕಣ್ಣು ಆತನ ಕಡೆಗೆ ನೋಡೋಕ್ಕೆ ಹೇಳ್ತು. ಅವನ ಕಡೆ ಒಮ್ಮೆ ನೋಡಿದೆ. ಅವನು ನನ್ನನ್ನೇ ನೋಡ್ತಿರೋದು ಗೊತ್ತಾಯಿತು. ಹುಡುಗಿರ ಕಣ್ಣು ಬೇಗ ಎದುರಿರೋ ವ್ಯಕ್ತಿಯ ನೋಟ ಇಂಥದ್ದೇ ಅಂತ ಹೇಳೋದು ಗೊತ್ತಿರೋ ವಿಚಾರ. ಹಾಗೆ ಆ ದಿನ ನನಗೆ ಅವನ ನೋಟ ಹಿಡಿಸ್ಲಿಲ್ಲ. ಮುಖ ಬಿಗಿ ಮಾಡಿ ಪಕ್ಕಕ್ಕೆ ತಿರುಗಿಸ್ಕೊಂಡೆ. ಮೊದಲೇ ನೋಟದಲ್ಲಿ ಅವನು ನನಗೆ ಸರಿ ಇಲ್ಲ ಅನ್ನಿಸ್ತು. ಅದೇಕೋ ನನಗೂ ಗೊತ್ತಿಲ್ಲ. ಮತ್ತೆ ಅಪ್ಪನನ್ನು ಮನೆಗೆ ಕರ್ಕೊಂಡು ಬಂದು ಸೇರಿಸುವ ತನಕ ಅವನು ನಮ್ಮ ಜೊತೆಯಲ್ಲೇ ಇದ್ದ. ಮೌಲ್ಯ ತುಂಬ ಬೇಗ ಎಲ್ಲರನ್ನೂ ನಂಬ್ತಾಳೆ.
ಅವಳಿಗೆ ಇಂಜಿನಿಯರಿಂಗ್ ಕಾಲೇಜ್ ಕೌನ್ಸಿಲಿಂಗ್ ಬೇರೆ ಇತ್ತು. ಅದಕ್ಕೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಸಿಕ್ಕವರನ್ನೆಲ್ಲ ಐಡಿಯಾ ಕೇಳ್ತಿದ್ಲು. ಅಪ್ಪ ಅವಳಿಗೆ ಇಲ್ಲೇ ಎಲ್ಲಾದರೂ ಕಾಲೇಜ್ ಹುಡ್ಕೊ ಅಂದಿದ್ರು. ಆದರೆ ಅವಳಿಗೆ ಬೆಂಗಳೂರು ಸೇರೋ ಮನಸ್ಸು. ಅಪ್ಪ ನನ್ನ ಮನೆಗೆ ಬಿಟ್ಟು, ಅಂಕಲ್ ನೀವು 15 ದಿವಸ ಬೆಡ್ ರೆಸ್ಟ್ ಮಾಡಬೇಕು, ನೆನಪಿರಲಿ. ಎಕ್ಸ್ಪರಿಮೆಂಟ್ ಬೇಡ, ಮತ್ತು ನಿಮ್ಮನೆಯಲ್ಲಿ ಯಾರಾದರೂ ಗಂಡು ಮಕ್ಕಳು ಇದ್ದಿದ್ರೆ ನಿಮಗೆ ಸಹಾಯ ಆಗೋದು ಎಂದು ಆತ ಹೇಳುವಾಗ ಅಪ್ಪ ಅಮ್ಮ ಹೌದೆನ್ನುವ ಹಾಗೆ ತಲೆ ಆಡಿಸಿದ್ರು. ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಅಪ್ಪ ನೀವೇನು ಚಿಂತೆ ಮಾಡಬೇಡಿ, ನಿಮಗೆ ಏನೇ ಬೇಕಿದ್ರೂ ನಾವಿದ್ದೀವಿ, ನಮಗೆ ಹೇಳಿ ಎಂದೆ. ಅದೇ ನಮಗೆ ಮೌಲ್ಯ ಮತ್ತು ಶ್ರೇಯಾ ಇವರೇ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ. ನಾವು ಒಬ್ಬಂಟಿಗರು. ಒಂದು ಕಾಲದಲ್ಲಿ ಕೂಡು ಕುಟುಂಬ. ಆಸ್ತಿ ವಿಚಾರಕ್ಕೆ ಮೋಸ ಹೋಗಿ ಈಗ ಹೀಗೆ ಇಲ್ಲೇ ಇದ್ದೀವಿ. ನನ್ನ ಉಸಿರು ಹೋಯಿತು ಅಂದ್ಕೊಂಡೆ, ಆದರೆ ನೀನು ಬದುಕಿಸ್ಬಿಟ್ಟೆ ಎಂದು ಹೇಳುವಾಗ ಅವರ ಕಣ್ಣಲ್ಲಿ ಭಯ ಕಂಡೆ ನಾನು. ಹಾಗೆ ಅಪರಿಚಿತರ ಜೊತೆಗೆ ಯಾಕೆ ಪರ್ಸ್ನಲ್ ವಿಷಯ ಹೇಳಬೇಕು ಮನಸ್ಸಲ್ಲೇ ಅಂದ್ಕೊಂಡು, ಅಪ್ಪ ನೀವು ರೆಸ್ಟ್ ಮಾಡಿ ಎಂದು ಆದಿತ್ಯನ ಕಡೆ ನೋಡಿ, ನೀವು ಇಲ್ಲಿ ತನಕ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್, ಇನ್ನು ಮುಂದೆ ನಾವು ಮ್ಯಾನೇಜ್ ಮಾಡ್ತೀವಿ ಎಂದು ಹೇಳುವಾಗ, ಆದಿತ್ಯ ಅವರೇ ನಿಮ್ಮ ನಂಬರ್ ಕೊಡಿ, ನಿಮಗೆ ಕಾಲೇಜ್ ಬಗ್ಗೆ ಐಡಿಯಾ ಇರುತ್ತೆ ಅಲ್ವಾ, ಅದಕ್ಕೆ ಏನಾದರೂ ಬೇಕಾದರೆ ಹೆಲ್ಪ್ ಕೇಳ್ತೀನಿ ಎಂದಳು ಮೌಲ್ಯ. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ನೀವು ನನಗೆ ಒಂದು ಮಿಸ್ ಕಾಲ್ ಕೊಡಿ ಮೌಲ್ಯ, ನಾನು ನಿಮ್ಮ ನಂಬರ್ ಸೇವ್ ಮಾಡ್ಕೊಳ್ತೀನಿ ಎಂದ. ನನ್ನ ತಂಗಿ ಮೌಲ್ಯ ಥಟ್ ಅಂತ ನಂಬರ್ ಕೇಳಿ ಮಿಸ್ ಕಾಲ್ ಕೊಟ್ಲು. ನನಗೆ ಯಾವುದೂ ಸಮಾಧಾನ ಅನ್ನಿಸ್ಲಿಲ್ಲ. ಆದಿತ್ಯ ಅವರೇ ಹೋಗಿ ನಂಬರ್ನ ಸೇವ್ ಮಾಡ್ಕೊಳ್ಳಿ ಎಂದ್ಲು ಮೌಲ್ಯ. ಶೋರ್ ಎನ್ನುತ್ತಾ ಮೌಲ್ಯ ಭುಜ ತಟ್ಟಿದ್ದ ಆದಿತ್ಯ. ಅವನ ಸ್ಪರ್ಶ ಮೌಲ್ಯಗೆ ಏನನ್ನಿಸ್ತು ನನಗೆ ಗೊತ್ತಿಲ್ಲ, ಆದರೆ ಅವನ ಸ್ಪರ್ಶ ನನ್ನ ಕಣ್ಣಿಗೆ ಬೇರೆ ಸುಳು ಕೊಟ್ಟಿತ್ತು. ಆದರೂ ನಾನೇ ತಡ್ಕೊಂಡು ಸುಮ್ಮನಾದೆ. ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಯಾಕೋ ವ್ಯಕ್ತಿ ನೋಟ ಮಾತು ಸ್ಪರ್ಶ ಯಾವುದೂ ಹಿಡಿಸದೆ ಒದ್ದಾಡಿದೆ. ಅವನಿಂದ ಮತ್ತೇನೂ ಆಗತ್ತು ಅಂದ್ಕೊಂಡ್ರು ಹೊಟ್ಟೆಯಲ್ಲೇನೋ ಸಂಕಟ. ಪಕ್ಕ ಇದ್ದ ತಂಗಿ ಬಳಿ ಹೇಳೋಣ ಅಂದ್ಕೊಂಡು ತಿರುಗಿ ನೋಡಿದೆ. ಮೌಲ್ಯ ಎಷ್ಟು ಹೊತ್ತಾದರೂ ಮಲಗಿರಲಿಲ್ಲ. ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿದ್ರೆ ಮೊಬೈಲ್ನಲ್ಲಿ ಯಾರೊಂದಿಗೂ ಸಿಕ್ಕಾಪಟ್ಟೆ ಮೆಸೇಜ್ ಮಾಡ್ತಾಯಿದ್ಲು. ಅವಳ ಮುಖದಲ್ಲಿ ತುಂಬ ನಗು ತುಂಬಿತ್ತು. ಮೌಲ್ಯ ಎಂದೆ. ಅವಳಿಗೆ ಗಮನನೇ ಇಲ್ಲ. ಮೌಲ್ಯ ಎಂದು ಮತ್ತೆ ಕರೆದೆ. ಯಾಕೋ ಅವಳಿಗೆ ಪ್ರಪಂಚನೇ ಕಾಣಿಸ್ತಿಲ್ಲ. ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಹೇ ಮೌಲ್ಯ ಎಂದು ಮೊಬೈಲ್ ಕಿತ್ಕೊಂಡೆ. ಆಗ ಕೊಡೋದು ಮಲಗ್ ನೀನು ಎಂದು ಮೊಬೈಲ್ಗಾಗಿ ಎದ್ದು ಕೂತ್ಲು. ಯಾರ ಜೊತೆಗೆ ಇಷ್ಟು ಕಿಸಿದ ಚಾಟ್ ಮಾಡ್ತಿದ್ಯಾ ಎಂದು ಮೊಬೈಲ್ ನೋಡಿದೆ. ಅದರಲ್ಲಿ ಆದಿತ್ಯ ಎಂದು ಸೇವ್ ಆಗಿದ್ದ ವಾಟ್ಸಪ್ ಮೆಸೇಜಸ್ ಕಾಣಿಸ್ತು. ಪರಿಚಯ ಆಗಿ ಇನ್ನೂ 1 ದಿವಸ ಆಗಿಲ್ಲ, ಆಗಲೇ ಎಷ್ಟು ಕ್ಲೋಸ್ ಆಗಿ ಚಾಟ್ ಹೇಗೆ ಸಾಧ್ಯ ಅಂದ್ಕೊಂಡು ಅವಳ ಕಡೆ ನೋಡಿ, ಏನೇದು ಎಂದೆ. ಚಿಟ್ ಚಾಟ್ ಎಂದಳು. ತಕ್ಷಣ ಒಂದು ಮೆಸೇಜ್ ಬಂತು. ಇಟ್ಸ್ 12 ಮೌಲು, ಸ್ಲೀಪ್ ನೌ, ಗುಡ್ ನೈಟ್, ಸಿ ಯು ಎಂದು. ನನ್ನ ತಂಗಿನ ನಾನೇ ಮೌಲು ಅಂತ ಕರೆಯೋದು ಅಪರೂಪ. ಅದರಲ್ಲಿ ಒಬ್ಬ ಅಪರಿಚಿತ ಇಷ್ಟು ಬೇಗ ಹೇಗೆ ಮೌಲು ಅನ್ನೋ ಮಟ್ಟಕ್ಕೆ ಕ್ಲೋಸ್ ಆಗ್ತಾನೆ ಅನಿಸಿ, ಮೌಲ್ಯ ನೀನು ಇವನ ಜೊತೆಗೆ ಯಾಕಿಷ್ಟು ಕ್ಲೋಸ್ ಆಗಿ ಮೆಸೇಜ್ ಮಾಡ್ತಾ ಇದೆಯಾ? ಇವ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇಷ್ಟು ಕ್ಲೋಸ್ನೆಸ್ ಒಳ್ಳೇದಲ್ಲ. ನನಗೆ ಆ ವ್ಯಕ್ತಿ ಅಷ್ಟು ಸುಲಭದ ಅಂತ ಅನ್ನಿಸ್ತಿಲ್ಲ. ಸುಮ್ಮನೆ ಮಲಗು, ಇವ್ನ ಮೆಸೇಜಸ್ನ ಇಗ್ನೋರ್ ಮಾಡು ಅಂದೆ. ಅವಳಿಗೆ ನನ್ನ ಯಾವ ಮಾತು ಮೊದಲಿಂದ ಇಷ್ಟನೇ ಆಗಲ್ಲ. ಅಮ್ಮ ತಾಯಿ ನೀನಂತೂ ಒಂಟಿಯಾದೆ. ನನಗಾದ್ರೂ ಯೋಗಕ್ಷೇಮ ಕೇಳೋರು ಇರಲಿ, ಅವರು ಬೆಂಗಳೂರು ನೋಡಿರೋರು, ಯೂಸ್ ಆಗ್ತಾರೆ. ಅಪ್ಪನ ಪ್ರಾಣ ಉಳಿಸಿದಾರೆ ಕಣೆ, ಕಳ್ಳನ ಹಾಗೆ ನೋಡಬೇಡ. ನಮ್ಮ ಮೆಸೇಜಸ್ ಓದು ಬೇಕಾದ್ರೆ, ಜಸ್ಟ್ ಜೋಕ್ಸ್ ಹೇಳಿದ್ದಾರೆ ಅಷ್ಟೇ ಅಂದ್ಲು. ನೋಡೋಣ ಅನ್ನಿಸ್ತು. ಆದರೆ ತಂಗಿ ಮೇಲೆ ಅನುಮಾನ ಪಟ್ಟ ಹಾಗಾಗುತ್ತೆ ಅಂತ ಆಲೋಚನೆ ಮಾಡಿ, ನಿನಗೆ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ಆ ವ್ಯಕ್ತಿನ ಜಾಸ್ತಿ ಕ್ಲೋಸ್ ಮಾಡ್ಕೋಬೇಡ, ಸುಮ್ಮನೆ ಇದನ್ನು ಇಲ್ಲಿಗೆ ನಿಲ್ಲಿಸು ಅಂದೆ. ಅವಳು ಯಾರೇ ಅಂದೆ ಮಲಗಿದ್ಲು. ನನಗೆ ಸೋಷಿಯಲ್ ಮೀಡಿಯಾ ಅಷ್ಟು ಹಿಡಿಸಲ್ಲ, ಅದನ್ನು ಬಳಸೋದು ಕೂಡ ನನಗೆ ಇಷ್ಟಕ್ಕಷ್ಟೇ. ಆದರೆ ಇನ್ನು ಮೌಲ್ಯ ಜೊತೆಗೆ ಜಗಳ ಬೇಡ ಅಂತ ಮಲಗಿದೆ. ಮಾರನೇ ದಿವಸ ಎಂದಿನಂತೆ ಸ್ಕೂಲಿಗೆ ಬಂದೆ. ಆಗ ಸ್ಟಾಫ್ ರೂಮ್ನಲ್ಲಿ ಯಾರೂ ಇರಲಿಲ್ಲ. ಅದಲ್ಲದೆ ಅದು ಕೇವಲ ಲೇಡೀಸ್ ಸ್ಟಾಫ್ ರೂಮ್ ಆಗಿತ್ತು. ಶಾಲೆಗೆ ಹೋಗೋ ಗಡಿಬಿಡಿಯಲ್ಲಿ ಸೀರೆ ಪಿನ್ ಸರಿಯಾಗಿ ಮಾಡಿರಲಿಲ್ಲ. ಅದನ್ನು ಪಿನ್ ಮಾಡೋಕ್ಕೆ ಕನ್ನಡಿ ಮುಂದೆ ನಿಂತಿದ್ದೆ. ಡೋರ್ ಹಾಕಿದ್ದೆ. ಕನ್ನಡಿಗೆ ಎದುರಿದ ಕಿಟಕಿ ಒಂದು ಮುಚ್ಚೋದು ಮರ್ತ್ಬಿಟ್ಟಿದ್ದೆ. ಕನ್ನಡಿ ಮುಂದೆ ಪಿನ್ ಮಾಡುವಾಗ ನೆರಿಗೆ ಮೀರಿ ಸೆರಗು ಸ್ಲಿಪ್ ಆಯಿತು. ಅದರ ಕಡೆ ಗಮನ ಕೊಟ್ಟು ಪೂರ್ತಿ ಪಿನ್ ಮಾಡಿ ಒಮ್ಮೆ ಕನ್ನಡಿ ನೋಡಿದಾಗ ಆದಿತ್ಯ ಕಿಟಕಿಯಿಂದ ನೋಡ್ತಿರೋ ಹಾಗೆ ಕಂಡಿತ್ತು. ತಕ್ಷಣ ಹಿಂದೆ ತಿರುಗಿ ನೋಡಿದೆ. ಯಾರೂ ಇರಲಿಲ್ಲ. ಭ್ರಮೆ ಅನ್ನಿಸ್ತು. ಆದರೆ ಹಾಗೆ ಬಾಗಿಲು ತೆರೆದು ಹೊರಗಡೆ ಬಂದಾಗ ಆದಿತ್ಯ ನನ್ನ ನೇರಕ್ಕೆ ಬರ್ತಿದ್ದ. ನನಗೆ ಅನುಮಾನ ಬಂತು, ಇವನು ಕಿಟಕಿಯಿಂದ ನೋಡ್ತಿದ್ದ ಅಂತ. ಹಾಗೆ ಬಂದವನು ಹಾಯ್ ಶ್ರೇಯಾ ಎಂದ. ನನಗೆ ಅವನು ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಹಾಯ್ ಹೇಳಿದೆ, ಅಲ್ಲಿಂದ ಹೆಜ್ಜೆ ಮುಂದಿಟ್ಟೆ. ಪರಿಚಯ ಇಲ್ಲದ ಹಾಗೆ ಹೋಗೋದು ತಪ್ಪು ತಾನೆ ಶ್ರೇಯಾ ಎನ್ನುತ್ತಾ ಕೈ ಮುಟ್ಟ. ಈ ರೀತಿ ಮುಟ್ಟಿ ಮಾತಾಡೋದು ತಪ್ಪು ಮಿಸ್ಟರ್ ಎಂದೆ. ಓ ಹೌದಾ ಎಂದು ನನ್ನ ಕಣ್ಣಲ್ಲಿ ತಿನ್ನುವ ಹಾಗೆ ನೋಡ್ದ. ಅಸಹ್ಯ ಅನಿಸಿ ಹೊರಟಿದ್ದೆ. ತಕ್ಷಣ ನನ್ನ ಸೆರಗು ಹಿಡಿದು ಸಖತ್ ಹಾಟ್ ಬಾಡಿ ನಿಂದು ಎಂದ. ಆಗ ಅರ್ಥ ಆಯಿತು ಅವನು ಕಿಟಕಿಯಿಂದ ನೋಡಿದ್ದು ಸತ್ಯ ಅಂತ. ಮುಂದೆ ಇನ್ನೂ 1 ಅಥವಾ 2 ಎಪಿಸೋಡ್ ಶ್ರೇಯಾ ಕತೆ ಬರುತ್ತೆ. ಮ್ಯಾಕ್ಸಿಮಮ್ 1ರಲ್ಲೇ ಮುಗಿಸೋಣ, ಆಗಿಲ್ಲ ಅಂದರೆ ಮಾತ್ರ ಇನ್ನೊಂದು ಬರುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆಯಾ ಇಲ್ವಾ ಹೇಳಿ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಯಾರಿಗಪ್ಪ ಎಂದೆ. ಹೊರಗಿದ್ದಾರೆ, ಹೋಗಿ ಮನೆ ಮೇಲೆ ತೋರಿಸು ಮಗಳೇ ಎಂದರು ಅಪ್ಪ.
ಸರಿ ಎಂದು ಬಂದು ನೋಡಿ ಗಾಬರಿ ಆದೆ. ಯಾಕಂದರೆ ಅಲ್ಲಿದ್ದದ್ದು ಆದಿತ್ಯ. ಅವನ ವಕ್ರ ದೃಷ್ಟಿ ನೋಡಿ ನಿಂತಲ್ಲೇ ನಿಂತುಬಿಟ್ಟೆ. ಯಾರು ಈ ಆದಿತ್ಯ? ನೋಡೋಣ, ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.